ಇಲ್ಲ, ಹೊಸದಾಗಿ ಸೇರಿದ್ದವರು. ಪ್ಯೂರ್ಲಿ ಅವರು ಔಟ್ಸೋರ್ಸ್ ಎಂಪ್ಲಾಯ್ ಹುಡುಗ. ನವೀನ್ ಅಂತ ಹುಡುಗನ ಹೆಸರು. ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆಗಡೆ. ನನ್ನ ಹತ್ರನೇ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ. ನನಗೆ ಬೆಳಿಗ್ಗೆ ನಾನೇ ಫೋನ್ ಮಾಡಿದೆ ಆತನಿಗೆ. ಫೋನ್ ಮಾಡಿದ್ರೆ ಫೋನ್ ಬೇರೆಯವ್ರು ರಿಸೀವ್ ಮಾಡಿದ್ರು. ನವೀನ್ ಯಾಕೆ ಇನ್ನೂ ಬಂದಿಲ್ಲ? ನವೀನ್ ಅವ್ರು ಅಲ್ಲ ರೀ, ಇದು ನೀವು ಯಾರು, ನಿಮ್ಮ ಸಂಬಂಧಿಕರ ಅಥವಾ ನೀವು ಫ್ರೆಂಡಾ ಅಂತ ಕೇಳಿದ್ರು. ಫ್ರೆಂಡ್ ಅಲ್ಲ ನಾನು, ಅವರು ನಮ್ಮ ಅಸಿಸ್ಟೆಂಟ್ ಇದ್ದಾರೆ, ಕವಿಕಾ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನೀವ್ಯಾರು ಮಾತಾಡೋದು ಅಂತ ಅಂದೆ ನಾನು. ಅವ್ರ ಫೋನಲ್ಲಿ ಇದ್ದಿದ್ದ ಸಿಮ್ನ ತೆಗೆದು ನನ್ನ ಫೋನ್ಗೆ ಹಾಕೊಂಡು ಮಾತಾಡ್ತಾ ಇದ್ದೀನಿ, ನಾನು ಪೊಲೀಸ್ ಇದ್ದೀನಿ, ಅವ್ರದ್ದು ಡೆತ್ ಆಗಿದೆ. ಶಾಕ್ ಆಯ್ತು ನಮಗೆ. ಒಳ್ಳೆ ಹುಡುಗ, ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ. ಅವನು ನಾನು ಕುತ್ಕೊಂಡು ಹೇಳೋವರೆಗೂ ಕುತ್ಕೊಳ್ತಾ ಇರಲಿಲ್ಲ, ಆ ಥರ ಒಳ್ಳೆ ಹುಡುಗ. ನನ್ನ ಅಸಿಸ್ಟೆಂಟ್ ಇದ್ದ ಅವನು. ತುಂಬ ಒಳ್ಳೆ ಹುಡುಗ. ಯಾಕೆ ಹಿಂಗಾಯ್ತು ಏನಂತ ಮಾಹಿತಿನೇ ಇಲ್ಲ. ಬಟ್ ಮದುವೆ ಹೊಸದಾಗಿ ರೀಸೆಂಟಾಗಿ ಮದುವೆ ಬೇರೆ ಆಗಿದ್ದೀನಿ ಅಂತಲೂ ಹೇಳ್ದ. ಸೇರಿದ್ದು ಕೂಡ 3-4 ತಿಂಗಳು ಅಷ್ಟೇ ಆಗಿದೆ. ಅವ್ನು ನಮ್ಮ ಫ್ಯಾಕ್ಟ್ರಿಗೆ ಸೇರಿಸಿ ಔಟ್ಸೋರ್ಸ್ ಇದರಿಂದ ಬೇಸಿಸಲ್ಲಿ ಸೇರಿ ಮದುವೆನೂ ಆಗಿದೆ ಅಂತಲೂ ಹೇಳ್ದ. 3-4 ತಿಂಗಳು ಅಷ್ಟೇ ಆಗಿತ್ತು ಮದುವೆ ಆಗಿ ಆತನಿಗೆ. ಏನು ಬ್ಯಾಡ್ ಇನ್ಸಿಡೆಂಟು, ಅದನ್ನು ಆಕ್ಸಿಡೆಂಟ್ ಅಂತಾನೆ ಕೇಳಿದೆ. ಇಲ್ಲ, ಆಕ್ಸಿಡೆಂಟ್ ಅಲ್ಲ, ಅವನು ಗಾಡಿನ ಫ್ಲೈಓವರ್ ಮೇಲೆ ಹಾಕಿ ಯೂನಿಫಾರ್ಮ್ ಅಲ್ಲೇ ಇದ್ದಾನೆ. ಫ್ಯಾಕ್ಟ್ರಿಗೆ ಬರ್ತವ್ರಂತ ಸಂದರ್ಭ ಯೂನಿಫಾರ್ಮ್ ಅಲ್ಲೇ ಇದ್ದಾನೆ. ನೋಡಿದೆ, ನಮ್ಮ ಯೂನಿಫಾರ್ಮ್ ಅಲ್ಲೇ ಇದ್ದಾನೆ. ಫ್ಲೈಓವರ್ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋ ಲೆಕ್ಕಾಚಾರಕ್ಕೆ ಇವ್ರು ಹೇಳಿದ್ರು ಪೊಲೀಸವರು. ರಿಯಲಿ ವೆರಿ ಬ್ಯಾಡ್. ಇಲ್ಲ, ಫ್ಯಾಕ್ಟ್ರಿಲಿ ಅವನು ಆತರ ತೋರ್ಸ್ಕೊಂತಾನೆ ಇರ್ಲಿಲ್ಲ. ತುಂಬಾನೇ ನಗ್ನಗ್ತಾ ಇರೋನು. ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗ. ಅದ್ರಲ್ಲಿ 2 ಮಾತಿಲ್ಲ. ಸುಮಾರು ಹುಡುಗರು ಇದ್ದಾರೆ ಅದ್ರಲ್ಲೆಲ್ಲ. ಅವರು ಇಂಜಿನಿಯರಿಂಗ್ ಹುಡುಗ, ಸಿಸ್ಟಮ್ ಅಲ್ಲಿ ಕೆಲಸ ಮಾಡೋರು. ಕೆಲಸ ಅವ್ರಿಗೆ ಈಸಿ ಕೆಲಸ ಮಾಡೋನು, ಈಸಿ ಕೆಲಸನೇ. ಸೂಪರ್ವಿಷನ್ ಕೆಲಸನೇ ಕೊಟ್ಟಿದ್ವಿ ನಾವು ಆತನಿಗೆ. ಸೂಪರ್ವಿಷನ್ ಕೆಲಸ ಕೊಟ್ಟಿದ್ವಿ. ಇದು ಬ್ಯಾಡ್ ಲಕ್, ರಿಯಲಿ ಬ್ಯಾಡ್ ಲಕ್. ತುಂಬಾ ಒಳ್ಳೆ ಹುಡುಗ. ಇಂಥಂಗೆ ಆಗಬಾರ್ದು. ಹುಡುಗರು ಸ್ವಲ್ಪಕ್ಕೆಲ್ಲಾನು ಡಿಪ್ರೆಷನ್ಗೆ ಹೋಗಿ ಈ ತರ ಪ್ರಾಣ ಕಳ್ಕೊಂಡ್ರೆ ನಿಜವಾಗ್ಲೂ ಯುವಕರೇ ನಮ್ಮ ದೇಶದ ಆಸ್ತಿ ಅಂತ ನಾವು ಅನ್ಕೊಂಡಿದ್ವಿ. ಹಿಂಗಾದ್ರೆ ದೇಶಕ್ಕೆ ನಷ್ಟ. ಇದು ಹಿಂಗಾಗಬಾರ್ದಾಗಿತ್ತು. ಬ್ಯಾಡ್ ಲಕ್. ಮಂಜುನಾಥ್ ಅಂತ ಡೆಪ್ಟಿ ಮ್ಯಾನೇಜರ್ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.